ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಅರ್ಜುನ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗುತ್ತೆ ಅಂತ ಡಿಸ್ಕಸ್ ಮಾಡೋಣ. ಸೊ ಟು ಬಿ ಫ್ರಾಂಕ್ಲಿ ಸ್ಪೀಕಿಂಗ್, ಇವಾಗ ಮಾರ್ಕೆಟ್ ನೆಗೆಟಿವ್ ಇದೆ, ಓಕೆ, ಅಂಡ್ ಮಾರ್ಕೆಟ್ ಕೆಳಗಡೆ ಬೀಳುತ್ತೆ ಅನ್ಸುತ್ತೆ. ಶಾರ್ಪ್ ಆಗಿ ಮಾರ್ಕೆಟ್ ಕೆಳಗಡೆ ಬಿದ್ದುಬಿಡುತ್ತೆ ಆಕ್ಚುಲಿ, ಓಕೆ, ಇಫ್ ಇಟ್ ಈಸ್ ರಿಯಲಿ ನೆಗೆಟಿವ್. ಬಟ್ ಇಲ್ಲಿ ನೋಡಿ, 3 days ಇಂದ ಇದೇ ಝೋನ್ ಅಲ್ಲೇ ಮಾರ್ಕೆಟ್ ಇದೆ. ಗ್ಯಾಪ್ ಅಪ್ ಓಪನ್ ಆಗೋದು, ಮಾರ್ಕೆಟ್ ಕೆಳಗೆ ಬೀಳೋದು, ಗ್ಯಾಪ್ ಅಪ್ ಓಪನ್ ಆಗೋದು, ಮಾರ್ಕೆಟ್ ಕೆಳಗಡೆ ಬೀಳೋದು, ಈ ರೀತಿ ಆಗ್ತಾ ಇದೆ. ಇಟ್ ಮೀನ್ಸ್ ಏನಾದ್ರು ಬೈಯರ್ ಸ್ಟ್ರಾಂಗ್ ಇದ್ದಾರೆ, ಅಥವಾ ಸೊ ಬೈಯರ್ಸ್ ಹೋಲ್ಡ್ ಮಾಡ್ತಿದ್ದಾರೆ ಅದನ್ನ, ಮಾರ್ಕೆಟ್ ಅನ್ನ ಕೆಳಗಡೆ ಹೋಗೋದನ್ನ ಅಂತ. ಸೊ ಇದರ ಅರ್ಥ ಮೇ ಬಿ ನೆಕ್ಸ್ಟ್ 1 or 2 days ಅಲ್ಲಿ ಬೈಯಿಂಗ್ ಬರಬಹುದು ನನ್ನ ಎಕ್ಸ್ಪೆಕ್ಟೇಷನ್. ಸೊ ಜಸ್ಟ್ ಇಂಟ್ರಾಡದಲ್ಲಿ ನಾವು ಯಾವ ರೀತಿ ಟ್ರೇಡ್ ಮಾಡಬಹುದು ಅದನ್ನ ಡಿಸ್ಕಸ್ ಮಾಡೋಣ. ಆಸ್ ಆಫ್ ನೋ ಕ್ಲಿಯರ್ಲಿ ಇಲ್ಲಿ ಮಾರ್ಕೆಟ್ ಕಂಪ್ಲೀಟ್ಲಿ ಎಲ್ಲಿಂದ ಓಪನ್ ಆಗಿತ್ತು ಅಂಡ್ ಎಲ್ಲಿವರೆಗೂ ಬಿದ್ದಿದೆ ಅಲ್ಲಿಂದ ಕಂಪ್ಲೀಟ್ಲಿ ಮತ್ತೆ ವಾಪಸ್ ಬಂದಿದೆ. ಎಲ್ಲಿ ಓಪನ್ ಆಗಿತ್ತು ಅಲ್ಲಿಗೇನೆ. ಸೊ ಅಕಸ್ಮಾತ್ ನಾಳೆ ಇಲ್ಲಿ 50,250 ಲೆವೆಲ್ಗಿನ ಮೇಲ್ಗಡೆ ಮಾರ್ಕೆಟ್ ಸಸ್ಟೈನ್ ಆದ್ರೆ, ಸೊ ಡೆಫಿನೆಟ್ಲಿ ಮಾರ್ಕೆಟ್ ಕ್ಯಾನ್ ಗೋ ಅಪ್ ಟು 50,500. 50,500 ವರೆಗೂ ಮಾರ್ಕೆಟ್ ಮೇಲ್ಗಡೆ ಹೋಗಬಹುದು. ಅಕಸ್ಮಾತ್ ಗ್ಯಾಪ್ ಡೌನ್ ಓಪನ್ ಆಯ್ತು, ಗ್ಯಾಪ್ ಡೌನ್ ಓಪನ್ ಆಗಿ 50,000 ಲೆವೆಲ್ ಅನ್ನ ಬ್ರೇಕ್ ಮಾಡ್ಕೊಂಡ್ರೆ, ಓಕೆ, 50,000 ಲೆವೆಲ್ ಅನ್ನ ಬ್ರೇಕ್ ಮಾಡ್ಕೊಂಡ್ರೆ ಅಗೇನ್ ಮಾರ್ಕೆಟ್ ಕೆಳಗಡೆ ಬೀಳೋ ಚಾನ್ಸಸ್ ಇದೆ. ಇದು 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಯಾವ ರೀತಿ ನಾವು ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನ ನೋಡಬಹುದು ಅಂತ. ಓಕೆ, ಸೊ 50,250 ಲೆವೆಲ್ ಅನ್ನ ಬ್ರೇಕ್ ಆಗಿ ಸಸ್ಟೈನ್ ಆದ್ರೆ, ಸೊ 50,500 ನೆಕ್ಸ್ಟ್ ರೌಂಡ್ ಲೆವೆಲ್, ಇಟ್ ವರ್ಕ್ಸ್ ಆಸ್ ಅ ರೆಸಿಸ್ಟೆನ್ಸ್ ಆಲ್ವೇಸ್. ಓಕೆ, ಸೊ ಸ್ವಲ್ಪ ಅಲ್ಲಿಂದ ಕೆಳಗಡೆ ಬಂದು ಮತ್ತೆ ಅಗೇನ್ ಮಾರ್ಕೆಟ್ ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆ ಅಂಡ್ ಈಸಿಲಿ ರಿಕವರ್ ಆಗುತ್ತೆ. ಅಂಡ್ ಆಮೇಲೆ ಈ ಲೆವೆಲ್ ಅನ್ನ ಬ್ರೇಕ್ ಆದ್ರೆ 50,700 ಲೆವೆಲ್ಗಳ ಏನಾದ್ರು ಮೇಲ್ಗಡೆ ಸಸ್ಟೈನ್ ಆದ್ರೆ, ಅಗೇನ್ ಇಲ್ಲಿ ಗ್ಯಾಪ್ ಪೆಂಡಿಂಗ್ ಇದೆ ಅಲ್ವಾ. ಸೊ ಈ ಗ್ಯಾಪ್ ಪೆಂಡಿಂಗ್ ಫಿಲ್ ಮಾಡಕ್ಕೆ ಡೆಫಿನೆಟ್ಲಿ ಮಾರ್ಕೆಟ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಸೊ ನಿಫ್ಟಿಯನ್ನ ನೋಡೋದಾದ್ರೆ ಅಗೇನ್ ಸೇಮ್ ಟು ಸೇಮ್, ನಿಫ್ಟಿಯಲ್ಲಿ ಡೆಫಿನೆಟ್ಲಿ ಬೈಯಿಂಗ್ ಅಪಾರ್ಚುನಿಟಿ ಸಿಗೋ ಚಾನ್ಸಸ್ ಇದೆ ಇಲ್ಲಿ. ಯಾಕಂದ್ರೆ ಈ ಝೋನು ಎವ್ರಿ ಟೈಮ್ 3 to 4 times ಈ ಝೋನ್ ಅಲ್ಲಿ ಬಂದಿದೆ ಮಾರ್ಕೆಟ್. 1 2 3 4. ಓಕೆ, ಸೊ ಈ ಝೋನ್ ಯಾವಾಗ ಲೈಕ್ ಮಲ್ಟಿಪಲ್ ಟೈಮ್ ಒಂದು ಝೋನ್ ಅಲ್ಲಿ ಬರುತ್ತಲ್ವಾ ಮಾರ್ಕೆಟ್, ಆ ಝೋನ್ ಅನ್ನ ಬ್ರೇಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಸೊ ಈ ಝೋನ್ ಬ್ರೇಕ್ ಆದ್ರೆ ರೀಟೆಸ್ಟ್ ಆದ್ಮೇಲೆ ಒಂದು ಕನ್ಫರ್ಮೇಶನ್ ತಗೊಂಡು ನಾವು ಟ್ರೇಡ್ ಅಲ್ಲಿ ಎಂಟರ್ ಆಗಬಹುದು. ಸೊ ಮಾರ್ಕೆಟ್ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಬಟ್ ಕೆಳಗಡೆ ಬರಬೇಕು ಅಂದ್ರೆ ಐದರ್ ಇದು 20,250 ಲೆವೆಲ್ ಅನ್ನ, 24,250 ಲೆವೆಲ್ ಅನ್ನ ಬ್ರೇಕ್ ಆಗಬೇಕು. ಅಂಡ್ ಇವತ್ತಿನ ಲೋ ಬ್ರೇಕ್ ಆದ್ರೆ ಡೆಫಿನೆಟ್ಲಿ ಇಟ್ ಕ್ಯಾನ್ ಗೋ ಅಪ್ ಟು ಅಗೇನ್ ಈ ಲಾಂಗ್ ಗ್ಯಾಪ್ ಅನ್ನ, 168 ಪಾಯಿಂಟ್ಗಳ ಗ್ಯಾಪ್ ಅನ್ನ ಫಿಲ್ ಮಾಡಕ್ ಬರೋ ಚಾನ್ಸಸ್ ಇದೆ. ಬಟ್ ಈ ಹೈ ಬ್ರೇಕ್ ಆದ್ರೆ, ಇದೇನ್ ಬಾಕ್ಸ್ ಇದೆ ಈ ಬಾಕ್ಸ್ ಅನ್ನ ಬ್ರೇಕ್ ಆದ್ರೆ ಇಲ್ಲಿವರೆಗೂ, ಬಟ್ 1 or 2 days ಅಲ್ಲಿ, 1 ಅಥವಾ 2 days ಅಲ್ಲಿ ಈ ಗ್ಯಾಪ್ ಫಿಲ್ ಆಗ್ಬೋದು. 400 ಪಾಯಿಂಟ್ಗಳ ಗ್ಯಾಪ್ ಅನ್ನ ಮಾರ್ಕೆಟ್ ಫಿಲ್ ಆಗ್ಬೋದು ನಿಫ್ಟಿ. ಓಕೆ, ಸೊ ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು.